ಲೋಕೋಪಯೋಗಿ ಇಲಾಖೆಯಲ್ಲಿ ಭಾರಿ ವರ್ಗಾವಣೆ ಆಗ್ತಾ ಇದೆ ಅಂತ ಗೊತ್ತಾಗಿದೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಭಾರಿ ವರ್ಗಾವಣೆ ಆಗಿದೆ ಅನ್ನೋ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಈಗ ಉನ್ನತ ಮೂಲಗಳಿಂದ ಸಿಕ್ಕಿರೋದು. ಅಂದ್ರೆ 180 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಗಳ ಟ್ರಾನ್ಸ್ಫರ್ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ಸಾಮೂಹಿಕ ವರ್ಗಾವಣೆಯ ನಿಯಮ ಮೀರಿ ಈ ವರ್ಗಾವಣೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದರಲ್ಲಿ ನಡೆದಿರಬಹುದು ಅನ್ನೋ ಒಂದು ಅನುಮಾನ ಕೂಡ ಸದ್ಯಕ್ಕೀಗ ವ್ಯಕ್ತವಾಗ್ತಾ ಇದೆ. ಟ್ರಾನ್ಸ್ಫರ್ ಹಿಂದೆ 180 ಎಇ ವರ್ಗಾವಣೆ ಹಿಂದೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪ್ರತಿ ಎಇ ವರ್ಗಾವಣೆಗೆ 15 ರಿಂದ 20 ಲಕ್ಷ ರೂಪಾಯಿ ವ್ಯವಹಾರ ನಡೆದಿರಬಹುದು ಅನ್ನೋ ಡೌಟ್ ಈಗ ಇರೋದು. ಈ ಬಗ್ಗೆ ನ್ಯೂಸ್ 18 ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ರಾಮುಲು ಅವರು ಎಲ್ಲೊಂದ್ ಕಡೆ ಆರೋಪ ಮಾಡಿದ್ದಕ್ಕೂ ಈ ಸರ್ಕಾರದಲ್ಲಿ ನಡೀತಾ ಇರೋದಕ್ಕೂ ಸಾಕಷ್ಟು ತಾಳೆ ಆಗ್ತಾ ಇದೆ. ಈಗ ಲೋಕೋಪಯೋಗಿ ಇಲಾಖೆಯಲ್ಲಿ ರೇವಣ್ಣ ಅವರು ಸಾಕಷ್ಟು ವರ್ಗಾವಣೆ ಮಾಡಿ ಅವ್ಯವಹಾರ ನಡೆಸಿದ್ದಾರೆ ಅಂತ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿರೋದು. ಅಂದ್ರೆ ಇಲ್ಲಿ ಏನ್ ಅವ್ಯವಹಾರ ನಡೆದಿರಬಹುದು? ಹಾಗಾದ್ರೆ ಎಷ್ಟು ಜನ ಇಲ್ಲಿ ಟ್ರಾನ್ಸ್ಫರ್ ಆಗಿದ್ದಾರೆ ಈಗ? ಶರ್ಮಿತಾ ಶೆಟ್ಟಿ, ಇನ್ನೂ ಕೂಡ ಸರ್ಕಾರ ಸಾಮೂಹಿಕ ವರ್ಗಾವಣೆ ನೀತಿಯನ್ನ ಜಾರಿ ಮಾಡಿಲ್ಲ. ಜೊತೆಗೆ ಸಾಮೂಹಿಕ ವರ್ಗಾವಣೆಗೆ ದಿನಾಂಕವನ್ನು ನಿಗದಿ ಮಾಡಿಲ್ಲ. ಆದ್ರೆ ಲೋಕೋಪಯೋಗಿ ಇಲಾಖೆಗೆ ಈ ಯಾವುದೇ ಕಾನೂನುಗಳು ಕೂಡ ಅಡೆತಡೆ ಇಲ್ಲ. ಯಾಕಂದ್ರೆ ಲೋಕೋಪಯೋಗಿ ಇಲಾಖೆ ಮಂತ್ರಿ ಆಗಿರುವಂತವರು ಮುಖ್ಯಮಂತ್ರಿಗಳ ಸ್ವಂತ ಸಹೋದರ HD ರೇವಣ್ಣ ಮತ್ತು ಈ ಸರ್ಕಾರದ ಸೂಪರ್ ಸೀನಿಯರ್ ಕರೆಸಿಕೊಳ್ತಕ್ಕಂತ ರೇವಣ್ಣನವರು. ಹಾಗಾಗಿ ಲೋಕೋಪಯೋಗಿ ಇಲಾಖೆಯಲ್ಲಿ ವರ್ಗಾವಣೆಗೆ ಭಾರಿ ನಿರಂತರವಾಗಿ ನಡೆಸಿರುವಂತದ್ದು. ಇದೀಗ ಕಳೆದ 2 ದಿನಗಳ ಹಿಂದೆ 180 ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಎಂಜಿನಿಯರ್ಗಳ ವರ್ಗಾವಣೆ ನಡೆದಿದೆ. ಪ್ರತಿ ಎಂಜಿನಿಯರ್ಗೂ ಕೂಡ 15 ರಿಂದ 20 ಲಕ್ಷಗಳ ಮೇಲೆ ಹಣವನ್ನ ಕೇಳಲಾಗಿದೆ ಅಂತ ಹೇಳಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ಸ್ಥಳಗಳಿಗೆ 1 ಕೋಟಿಗೂ ಹೆಚ್ಚು ಹಣವನ್ನು ಕೊಟ್ಟು AEEಗಳು ತಮ್ಮ ವರ್ಗಾವಣೆಯನ್ನು ಮಾಡಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಈ ವರ್ಗಾವಣೆ ಹಿಂದೆ 50 ಕೋಟಿಗೂ ಹೆಚ್ಚು ವ್ಯವಹಾರ ನಡೆದಿದೆ ಅಂತ ಹೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು. ಆದ್ರೆ ಈ ವರ್ಗಾವಣೆಯನ್ನ ಸ್ವತಃ ಲೋಕೋಪಯೋಗಿ ಸಚಿವ HD ರೇವಣ್ಣನವರೇ ಆಸಕ್ತಿ ವಹಿಸಿ ಮಾಡಿರೋದ್ರಿಂದ ಈ ವರ್ಗಾವಣೆ ಈ ಅಗತ್ಯ ಇತ್ತ ಈ ಕಾಲದಲ್ಲಿ, ಅಂದ್ರೆ ಏಕಕಾಲದಲ್ಲಿ 180 AEE ವರ್ಗಾವಣೆ ಯಾಕೆ ಮಾಡಿದೆ ಎಂಬ ಅನುಮಾನ ಕೂಡ ಕಾಡಿದೆ. ಈ ಸಂಬಂಧಪಟ್ಟಾಗೆ ಇದೀಗ ವಿಧಾನಸೌಧ ಮೊಗಸಾಲೆಯಲ್ಲೂ ಕೂಡ ಭಾರಿ ವರ್ಗಾವಣೆ ದಂಧೆ ನಡೆದಿರುವ ಬಗ್ಗೆ ಈಗಾಗಲೇ ಚರ್ಚೆ ಕೂಡ ನಡೆದಿರುವಂತದ್ದು. ಇದಕ್ಕೆ ಸ್ವತಃ ಮುಖ್ಯಮಂತ್ರಿ ಅಥವಾ ಲೋಕೋಪಯೋಗಿ ಸಚಿವ HD ರೇವಣ್ಣ ಅವರ ಉತ್ತರ ನೀಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ.